ಪುಣ್ಯನೆಲ ದೈವನೆಲ ರಾಮನೂರು ಅಯೋಧ್ಯೆ ಜಗಮಗಿಸ್ತಾ ಇದೆ. ಬಗೆ ಬಗೆಯ ಹೂಗಳಿಂದ ಕಂಗೊಳಿಸ್ತಾ ಇದೆ. ಕಾರಣ 500 ವರ್ಷಗಳ ಕನಸು ನಾಳೆ ನನಸಾಗ್ತಾ ಇದೆ. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇದೆ. ಸರಾಯು ನದಿಯ ತಟದ ಅಯೋಧ್ಯೆಯಲ್ಲೀಗ ಥೇಟು ಸ್ವರ್ಗವೇ ದರಗಿಳಿದಷ್ಟು ಸಂಭ್ರಮ. ರಾಮನಗರಿಯ ಸಂಭ್ರಮದ ಪ್ರಭೆ ಈಗ ದೇಶದೆಲ್ಲೆಡೆ ರಾಮಚಂದ್ರವನ್ನ ಮಾತನಾಡಿಸ್ತಾ ಇದೆ. ತ್ರೇತಾಯುಗದಲ್ಲಿ ನಡೆದಂತಹ ಶ್ರೀರಾಮ ಪಟ್ಟಾಭಿಷೇಕದಂತೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯು ಕೂಡ ವಿಶೇಷವಾಗಿರಬೇಕು ಎಂದು ಎಲ್ಲರ ಬಯಕೆ. ಹೀಗಾಗಿಯೇ ಪ್ರತಿಷ್ಠಾಪನೆಗೆ ಧಾರ್ಮಿಕವಾಗಿ ಅತ್ಯಂತ ವಿಶೇಷ ಮುಹೂರ್ತವನ್ನು ನಿಗದಿಸಲಾಗಿದೆ. ಹಾಗಾದ್ರೆ ಈ ಪ್ರಾಣ ಪ್ರತಿಷ್ಠಾಪನೆಯ ಮುಹೂರ್ತದ ವಿಶೇಷತೆ ಏನು? ಧಾರ್ಮಿಕ ಪಂಡಿತರ ಬಗ್ಗೆ ಏನ್ ಹೇಳ್ತಾರೆ? ಪ್ರತಿಷ್ಠಾಪನೆ ಮಾಡುವ ಮೂರ್ತಿಗಳು ಯಾವ ಸಮಯಕ್ಕೆ ಪ್ರತಿಷ್ಠಾಪಿತವಾಗ್ತದೆ ಅನ್ನುವ ಸಮಯ ಏನುಂಟಲ್ಲ, ಅದನ್ನೇ ಮುಹೂರ್ತ ಅಂತ ಕರೆದದ್ದು. ಆ್ಯಕ್ಚುಲ್ ಆಗಿ 60 ಘಟಿಕಾ ಅಂದರೆ ಒಂದು ದಿನ, 30 ಘಟಿಕಾ ಅಂದರೆ ಅರ್ಧ ದಿನ, ಒಂದು ಯಾಮ ಅಂತಂದರೆ 3 ತಾಸು, ಒಂದು ಮುಹೂರ್ತ ಅಂದರೆ 48 ನಿಮಿಷ ಅಂತ ಒಂದು ಕ್ರಮ. ಆ 48 ನಿಮಿಷದ ಮುಹೂರ್ತದಲ್ಲಿ ಒಂದು ಅತ್ಯುತ್ತಮವಾದಂತಹ ಅಮೃತಗಳಿಗೆ ಸರ್ವಸಿದ್ಧಿಪ್ರದಾಯಕವಾದಂತಹ ಒಂದು ಸುಯೋಗ ಅಂತ ಇರ್ತದೆ. ಅಂತಹ ಯೋಗ ಅಂದರೆ ಈ ಸಂದರ್ಭದಲ್ಲಿ ನಾವು ನೋಡ್ತಕ್ಕಂಥದ್ದಾದರೆ ಆ 22ನೇ ತಾರೀಕು ಜನವರಿ 2024ರಂದು 84 ಕ್ಷಣಗಳನ್ನು, ಕ್ಷಣ ಅಂದರೆ ಸೆಕೆಂಡ್ಸ್ ಅಂತ, 84 ಸೆಕೆಂಡ್ಗಳನ್ನು ಅತ್ಯುತ್ತಮವಾದಂತಹ ಪ್ರಾಣ ಪ್ರತಿಷ್ಠಾಪನೆಗೆ ಆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇರತಕ್ಕಂತಹ ಬಾಲರಾಮನ ವಿಗ್ರಹ, ರಾಮಲಲ್ಲಾನ ವಿಗ್ರಹ, ಬಾಲರಾಮನ ವಿಗ್ರಹ ಏನಿದೆಯಲ್ಲ, ಆ 48 ಸೆಕೆಂಡುಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲ್ಪಡ್ತದೆ ಅಂತಕ್ಕಂಥ ಏನು ಸಂದರ್ಭ ಉಂಟಲ್ಲ, ಅದು 22ನೇ ತಾರೀಕು ಜನವರಿ 2024ರ ಮಧ್ಯಾಹ್ನ 12 ಗಂಟೆ 29 ನಿಮಿಷ 8 ಸೆಕೆಂಡಿನಿಂದ 12 ಗಂಟೆ 30 ನಿಮಿಷ 32 ಸೆಕೆಂಡ್ವರೆಗೆ ಇರತಕ್ಕಂಥ ಈ 84 ಸೆಕೆಂಡ್ಗಳೇನಿದೆಯಲ್ಲ, ಇದನ್ನು ಅತ್ಯಂತ ಸರ್ವೋಚ್ಚವಾದಂತಹ ಸಮಯ ಎಂಬುದಾಗಿ ಈಗಾಗಲೇ ನಿಗದಿಪಡಿಸಿದ್ದಾರೆ. ಇದು ಅಭಿಜಿನ್ ಮುಹೂರ್ತ ಅಂದರೆ ಏನು ಅಂದರೆ, ಶಾಸ್ತ್ರ ತಿಳಿಸ್ತಕ್ಕಂತಹದ್ದು ಸೂರ್ಯೋದಯವಾದಾಗಿನಿಂದ ಸೂರ್ಯ ಅತ್ಯಂತ ಪ್ರಖರವಾಗಿ ನಿಖರವಾಗಿ ನಮ್ಮ ಶಿರಸ್ಸಿನ ಮೇಲೆ, ಸೆಂಟರ್ ಆಫ್ ದಿ ಅವರ್ ನೇಷನ್, ಸೆಂಟರ್ ಆಫ್ ದಿ ಅವರ್ ಕಂಟ್ರಿ, ನಮ್ಮ ದೇಶಕ್ಕೆ ನೆತ್ತಿಯ ಮೇಲೆ ಸೆಂಟರ್ಗೆ ಸೂರ್ಯ ಬಂದಾಗ ಇರತಕ್ಕಂತಹ ಒಂದು ಸಮಯವನ್ನು ಅಭಿಜಿನ್ ಮುಹೂರ್ತ ಅಂತ ಕರೆದದ್ದು. ಅದನ್ನೇ ಸಂಜೀವಿನಿ ಮುಹೂರ್ತ ಅಂತ ಕರೆದದ್ದು. ನೋಡಿ, ಸೂರ್ಯ ಉದಯವಾದಾಗ ಭಾಗಶಃ ವಸ್ತುಗಳು ನಮಗೆ ಕಾಣಿಸ್ತದೆ, ಅಂದರೆ ಪಾಲ್ಟ್ಲಿ ಅಂತ ಕರಿತೇವೆ. ಸೂರ್ಯ ಒಂದು ಕಡೆಯಿಂದ ಉದಯ ಆದ ಅಂದರೆ ಪೂರ್ವ ದಿಕ್ಕಿನಿಂದ ಆರಂಭವಾಗಿರತಕ್ಕಂಥ ಎಷ್ಟೋ ವಸ್ತುಗಳನ್ನು ನಾವು ಸುಲಭವಾಗಿ ನೋಡ್ಬೋದು. ಹಾಗೆ ಅವನು ಉಪಕ್ರಮಿಸ್ತಾ ಬಂದ ಹಾಗೆ ಹೆಚ್ಚಿನ ವಸ್ತುಗಳನ್ನು ಕಾಣಲಿಕ್ಕೆ ಸಾಧ್ಯ. ಆದರೆ ಜಗತ್ತಿನಲ್ಲಿರ್ತಕ್ಕಂತಹ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಏಕಕಾಲಕ್ಕೆ ನಾವು ಕಾಣಬೇಕು ಅಂದರೆ ಅದು ಅಭಿಜಿನ್ ಮುಹೂರ್ತದಲ್ಲಿ, ಸಂಜೀವಿನಿ ಮುಹೂರ್ತದಲ್ಲಿ ಮಾತ್ರ ಕಾಣಲು ಸಿಗಲು ಸಾಧ್ಯ. ಅಂತಹ ಮುಹೂರ್ತದಲ್ಲಿ ಈ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ.